ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಜೀವನದಲ್ಲಿ ಮದುವೆ ಅನ್ನೋದು ಪಾರ್ಟ್ ಆಫ್ ಲೈಫ್ ಅಂತಾರೆ. ಸಂಸಾರ ಅನ್ನೋದನ್ನು ಟರ್ನಿಂಗ್ ಆಫ್ ಲೈಫ್ ಅಂತಾರೆ. ಅದೇನೋ ಗೊತ್ತಿಲ್ಲ, ಈಗಿನ ಕಾಲದ ಮದುವೆಗಳು ಟ್ರ್ಯಾಜಿಡಿ ಆಫ್ ಲೈಫ್ ಅಂತ ಕರಿತಾ ಇದ್ದಾರೆ. ಯಾಕಂದರೆ ಮದುವೆ ಮಾಡಿಕೊಂಡು ಸಂಸಾರ ಮಾಡಬೇಕಿದ್ದಂತಹ ಗಂಡು ಹೆಣ್ಣಿನ ಆಸೆ ಆಕಾಂಕ್ಷೆಗಳು ದಿನದಿಂದ ದಿನ ಬದಲಾಗ್ತಾ ಇರುತ್ತವೆ. ಹಾಗೆಯೇ ಅದರಲ್ಲಿ ಒಂದು ಅನೈತಿಕ ಸಂಬಂಧನೂ ಕೂಡ. ಎಸ್, ಅನೈತಿಕ ಸಂಬಂಧಗಳು ಹೆಚ್ಚಾಗ್ತಾ ಇದ್ದಂತೆ ಒಳ್ಳೆಯ ಸಂಸಾರಗಳು ಕೂಡ ಹಾಳಾಗ್ತಾ ಇದೆ. ಅದರಲ್ಲೂ ಗಂಡನಿಗೆ ಇನ್ನೊಬ್ಬಳ ಜೊತೆ ಸಂಬಂಧ ಇರೋದು ಹೆಂಡತಿಗೆ ಗೊತ್ತಾದರೆ, ಅಥವಾ ಹೆಂಡತಿಗೆ ಬೇರೊಬ್ಬನ ಜೊತೆ ಸಂಬಂಧ ಇದೆ ಅಂತ ಗಂಡನಿಗೆ ಗೊತ್ತಾದರೆ ಅಲ್ಲಿ ದೊಡ್ಡ ರಣರಂಗವೇ ಶುರುವಾಗೋಗುತ್ತವೆ. ಆದರೆ ಇಲ್ಲೊಂದು ಇದಕ್ಕೆ ತದ್ವಿರುದ್ಧವಾದಂತಹ ಘಟನೆ ನಡೆದೋಗಿದೆ. ತಾನೇ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿದ್ದಂತಹ ಹೆಂಡತಿಯನ್ನು ಬೇರೊಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾ ಇರೋದು ಸ್ವತಃ ಆಕೆಯ ಗಂಡನಿಗೆ ಗೊತ್ತಾಗಿದೆ. ಆಗ ಆ ಗಂಡ ತನ್ನ ಹೆಂಡತಿಗೆ ಮಾಡಿದಂತಹ ಕೆಲಸ ನೋಡಿದ್ರೆ, ಏನು ಗುರು ಈ ಕಾಲದಲ್ಲಿ ಈ ರೀತಿ ನಡೆಯುತ್ತಾ ಅಂತ ನೀವು ಕೇಳ್ಬೋದು. ನೀವು ಅಂದ್ಕೊಂಡಿರೋ ಥರ ಆಗಿಲ್ಲ. ಯಾವಾಗ ಹೆಂಡತಿಗೆ ಬೇರೊಬ್ಬನ ಜೊತೆ ಸಂಬಂಧ ಇರೋದು ಗೊತ್ತಾಯಿತೋ ಆಗ ಗಂಡನೇ ಹೆಂಡತಿ ಪ್ರೀತಿಸಿದಂತಹ ಆ ವ್ಯಕ್ತಿ ಜೊತೆಗೆ ಮದುವೆ ಮಾಡಿಸಿದ್ದಾನೆ. ಈ ಮದುವೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಈ ಕನ್ಫ್ಯೂಸ್ ಮದುವೆ ಆಗಿರೋದು ಬಿಹಾರದ ಸಹಸ್ರ ಅನ್ನುವಂತಹ ಪ್ರದೇಶದಲ್ಲಿ. 3 ಮಕ್ಕಳ ತಾಯಿ ಜ್ಯೋತಿರಾಣಿ, 2 ಮಕ್ಕಳ ತಂದೆ ಬ್ರಿಜೇಶ್ ಅನ್ನುವಂತಹ ವ್ಯಕ್ತಿಯನ್ನು ಪ್ರೀತಿಸಿದಂತಹ ಕತೆ ಇದು. ಈ ಮಹಿಳೆ ಹಾಗೂ ಮೊದಲ ಗಂಡ ಅನಿಲ್ಗೂ 12 ವರ್ಷಗಳ ಹಿಂದೆ ಒಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ರಂತೆ. ಈ ಪ್ರೀತಿಗೂ ಮುಂಚೆ ಬ್ರಿಜೇಶ್ ಅನ್ನುವಂತಹ ವ್ಯಕ್ತಿ ಜೊತೆಗೆ ಪ್ರೇಮಾಂಕುರವಾಗಿತ್ತು. ಆದರೆ ಆಗ್ಲೇ ಬ್ರೇಕಪ್ ಕೂಡ ಆಗೋಗಿತ್ತು. ಮತ್ತೊಬ್ಬ ವ್ಯಕ್ತಿ ಅಂದರೆ ಮೊದಲ ಗಂಡ ಅನಿಲ್ನ ಪ್ರೀತಿಸಿ ಮದುವೆಯಾಗಿ 12 ವರ್ಷ ಸಂಸಾರ ಮಾಡಿರೋ ಈ ಇಬ್ಬರಿಗೆ 3 ಮಕ್ಕಳಿದ್ದಾರೆ. ಸ್ಕೂಲ್ಗೂ ಕೂಡ ಹೋಗ್ತಾ ಇದ್ದಾರೆ. ಈಗ ಆಕೆ ಮತ್ತೆ ಆ ಎಕ್ಸ್ ಬಾಯ್ ಫ್ರೆಂಡ್ ಬ್ರಿಜೇಶ್ ಜೊತೆಗೆ ರಹಸ್ಯವಾಗಿ ಭೇಟಿ ಆಗ್ತಾ ಪ್ರೀತಿಯಲ್ಲಿ ಬಿದ್ದೋಗಿದ್ದಾಳೆ. ಖುದ್ದಾಗಿ ಮೊದಲ ಗಂಡನ ಹತ್ತಿರ ಮಾತನಾಡಿದ ಎಕ್ಸ್ ಬಾಯ್ ಫ್ರೆಂಡ್ ಮನವೊಲಿಕೆಯನ್ನು ಮಾಡಿದ್ದಾನೆ. ಆಗ ಹೆಂಡತಿಯ ಸಂತೋಷಕ್ಕೆ ಭಂಗ ತರಬಾರದು ಅನ್ನುವಂತಹ ಕಾರಣಕ್ಕೆ ಗಂಡ ಹೆಂಡತಿ ಪ್ರೀತಿಸಿದಂತಹ ವ್ಯಕ್ತಿಯ ಜೊತೆ ಮದುವೆಯನ್ನು ಮುಂದೆ ನಿಂತು ಮಾಡಿಸಿದ್ದಾನೆ. ವೈರಲ್ ಆಗ್ತಾ ಇರುವಂತಹ ವಿಡಿಯೋದಲ್ಲಿ ಗಂಡ ತನ್ನ ಹೆಂಡತಿಗಾಗಿ 2ನೇ ಮದುವೆಯನ್ನು ಏರ್ಪಡಿಸಿದ್ದಾನೆ. ಊರಿನವರ ಸಮ್ಮುಖದಲ್ಲಿ ಬಾಯ್ ಫ್ರೆಂಡ್ ಬ್ರಿಜೇಶ್ ಜ್ಯೋತಿರಾಣಿ ಹಣೆಗೆ ಸಿಂಧೂರವನ್ನು ಇಟ್ಟು ಮದುವೆಯನ್ನು ಆಗಿದ್ದಾನೆ. ಮುಂದೆ ಏನೇ ಸಮಸ್ಯೆ ಬಂದರೂ ಅದು ಅವನ ಜವಾಬ್ದಾರಿ, ನೀನೇ ಎಲ್ಲವನ್ನ ನಿಭಾಯಿಸ್ಕೋಬೇಕು ಅಂತ ಮೊದಲ ಗಂಡ ಅನಿಲ್ ಹೇಳಿದ್ದಾನೆ. ವೈರಲ್ ಆಗ್ತಾ ಇರೋ ಈ ವಿಡಿಯೋ ನೋಡಿದಂತಹ ಜನ ಶಾಕ್ ಆಗಿದ್ದಾರೆ. ಇನ್ನು ಕೆಲವರು ನಗ್ತಾನೂ ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲೊಬ್ಬರು ಅಕಸ್ಮಾತ್ ಡಿವೋರ್ಸ್ ಕೊಟ್ಟಿದ್ರೆ ಪಾಪ ಆ ಮೊದಲ ಗಂಡ ಎಲ್ಲಿಂದ ಜೀವನಾಂಶ ಕೊಡ್ತಾ ಇದ್ದ ಅಂತ ಕಾಮೆಂಟ್ ಮಾಡಿದರೆ, ಇನ್ನೊಬ್ಬರು ಹೆಂಡತಿಗೆ ಕೊಡಬೇಕಾಗಿದ್ದಂತಹ ಜೀವನಾಂಶ ಮಿಕ್ತು ಅಂತ ಬರೆದುಕೊಂಡಿದ್ದಾರೆ. ಇನ್ನೊಬ್ಬರು ಅಯ್ಯೋ ದೇವ್ರೆ, ಈ ಸಮಾಜದಲ್ಲಿ ಇನ್ನೂ ಏನಾಗ್ತಾ ಇದೆ, ನಾವಿನ್ನೂ ಏನೇನು ನೋಡಬೇಕು ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಡಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.